ಶ್ರೀಗುರುಭ್ಯೋ ನಮಃ. ಹಸನ್ಮುಖಾಯ ವಿದ್ಮಹೇ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದಃ ಪ್ರಚೋದಯಾತ್. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿಃ ಪ್ರಚೋದಯಾತ್. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಪರಮ ಪವಿತ್ರವಾದಂಥ ಶಿವರಾತ್ರಿ. ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿಯ ಮಂತ್ರದ ಅನುಷ್ಠಾನದ ಪರಮ ಪವಿತ್ರವಾದ ದಿನ ಶಿವರಾತ್ರಿ. ಪ್ರತಿ ತಿಂಗಳು ಬರುತ್ತೆ. ಇವತ್ತೊಂದೇ ಶಿವರಾತ್ರಿ ಅಲ್ಲ, ಪ್ರತಿ ಮಾಸ ಅಂದರೆ ತಿಂಗಳ ಕೃಷ್ಣ ಪಕ್ಷ ಅಂದರೆ ಬಹುಳ ಅದರ ಚತುರ್ದಶಿಯ ದಿನ, ಅಂದರೆ ನೇರವಾಗಿ ಹೇಳಬೇಕು ಅಂದರೆ ಅಮಾವಾಸ್ಯ ಹಿಂದಿನ ದಿನ. ಪ್ರತಿ ಅಮಾವಾಸ್ಯ ಹಿಂದಿನ ದಿನವೂ ಕೂಡ ಮಾಸ ಶಿವರಾತ್ರಿ ಅಂತ, ಆ ತಿಂಗಳ ಶಿವರಾತ್ರಿ. ಆದರೆ ಮಾಘ ಮಾಸದ ಅಮಾವಾಸ್ಯ ಹಿಂದಿನ ದಿನ, ಇವಾಗ ನಡೀತಾ ಇರೋದು ಮಾಘ ಮಾಸ, ಅಮಾವಾಸ್ಯೆ ನಾಳೆಯಿಂದ, ಅದರ ಹಿಂದಿನ ದಿನ ಅಂದರೆ ಮಾಘ ಮಾಸದ ಚತುರ್ದಶಿಯ ದಿನ, ಅದನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಪ್ರತಿ ತಿಂಗಳು ಮಾಸ ಶಿವರಾತ್ರಿ ಇರುತ್ತೆ, ಆದರೆ ಮಹಾಶಿವರಾತ್ರಿ ಅಂತಕ್ಕಂಥದ್ದು ಈಗ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಿಂದ ಮಹಾಶಿವರಾತ್ರಿ ಅಂತ ಕರೀತಾರೆ. ಯಾಕೆ ಈ ಶಿವರಾತ್ರಿ ಬಹಳ ಮುಖ್ಯವಾದದ್ದು ಅಂತಂದರೆ, ನಾವು ಭಾರತೀಯ ಪರಂಪರೆಯಲ್ಲಿ ದೈವಿಕತೆ ಅನ್ನೋದು ಒಂದು ಮಹಾಶಕ್ತಿ. ಅದು ನಾವು ಬರೀ ಕೈ ಮುಗಿದು ಹೋಗೋರಲ್ಲ. ಆ ಶಕ್ತಿಯನ್ನು ಆರ್ಜಿಸಿ ಊರ್ಜಿಸಿಕೊಳ್ತಕ್ಕಂಥ ಪ್ರಯೋಗಗಳನ್ನು ಪ್ರತಿದಿನ ನಮ್ಮಲ್ಲಿ ಒಂದು ಪ್ರಾರ್ಥನೆ ಇರ್ಬೋದು, ಒಂದು ಜಪ ಇರಬಹುದು, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಆ ಶಕ್ತಿಯನ್ನು ಉದ್ದೀಪನೆಗೊಳಿಸುವ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಶ್ರೇಷ್ಠವಾದದ್ದು ಚತುರ್ದಶಿಯ ದಿನ, ಅಂದರೆ ಅಮಾವಾಸ್ಯೆ ಹಿಂದಿನ ದಿನ. ಅಮಾವಾಸ್ಯೆ ಎಷ್ಟು ಸಾಧಕರಿಗೆ ಬಹುಮುಖ್ಯವಾದದ್ದು, ಅದು ಕೂಡ ಬಹಳ ಶ್ರೇಷ್ಠವಾದಂಥ ದಿನ. ಯಾಕೆ ಅಂತ ಹೇಳಿದ್ರೆ, ನೈಸರ್ಗಿಕವಾದ ಶಕ್ತಿಗಳಿದೆ. ವಾಸ್ತವವಾಗಿ ಮನುಷ್ಯನ ಎಲ್ಲ ಮುಖ್ಯ ಗುರಿ ಏನಪ್ಪ ಅಂದರೆ, ಅವನಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ. ಆ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಸ್ತಕ್ಕಂಥದ್ದೇ ಎಲ್ಲ ಯೋಗಗಳು, ಭಕ್ತಿ ಮಾರ್ಗದ ಎಲ್ಲ ಬಹುಮುಖ್ಯವಾದಂಥದ್ದು. ಅದೇ ಚೈತನ್ಯ. ಆ ಶಕ್ತಿ ಮಾರ್ಗದಲ್ಲಿ ಕುಂಡಲಿನಿ ಶಕ್ತಿಯನ್ನು ಮೇಲ್ಮೇಲಕ್ಕೆ ಏರಿಸ್ತಾ ಹೋಗೋದು. ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಸ್ವಾಧಿಷ್ಠಾನಕ್ಕೆ, ಸ್ವಾಧಿಷ್ಠಾನದಿಂದ ಹೊಕ್ಕಳ ಬಳಿ ಇರುವ ಮಣಿಪೂರಕ್ಕೆ, ಮಣಿಪೂರದಲ್ಲಿ ಮುಂದಕ್ಕೆ ಹೃದಯದ ಭಾಗದಲ್ಲಿರುವ ಅನಾಹತ ಚಕ್ರಕ್ಕೆ, ಅನಾಹತ ಚಕ್ರದಿಂದ ಕಂಠದ ಭಾಗದಲ್ಲಿರುವ ವಿಶುದ್ಧ ಚಕ್ರಕ್ಕೆ, ಅಲ್ಲಿಂದ ಮೇಲೆ ಬಂದರೆ ಎರಡು ಹುಬ್ಬುಗಳ ನಡುವಿರುವ ಆಜ್ಞಾ ಚಕ್ರಕ್ಕೆ, ಮೇಲ್ಗಡೆ ನೆತ್ತಿ ಭಾಗದಲ್ಲಿ ಸಹಸ್ರಾರ, ಅಲ್ಲಿವರೆಗೆ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡ್ತಕ್ಕಂಥದ್ದು. ನಿಜವಾಗಿ ಇದು ಶಕ್ತಿ, ಅದೇ ಚೈತನ್ಯ. ಇಡೀ ಮನುಷ್ಯ ನಿಜವಾದ ಚೈತನ್ಯ ಇರುವುದೇ ಅಲ್ಲಿ. ಆ ಶಕ್ತಿ ಸಹಸ್ರಾರ ಏನಿದೆ ಅಲ್ಲೇ ಶಿವ ಇರೋದು. ಆ ಶಕ್ತಿ ಶಿವನನ್ನು ಸೇರ್ತಕ್ಕಂಥದ್ದು. ಶಕ್ತಿ ಶಿವನನ್ನು ಸೇರ್ತಕ್ಕಂಥದ್ದೇ ನಿಜವಾದಂಥ ಆಧ್ಯಾತ್ಮಿಕ ಸಾಧನೆ. ಆ ಕುಂಡಲಿನಿ ಶಕ್ತಿಯನ್ನು ಏರಿಸಿಕೊಂಡು ಶಿವನಿರುವ ಕಡೆಗೆ ಆ ಶಕ್ತಿಯನ್ನು ಸೇರ್ತದ್ದು. ಶಿವಶಕ್ತಿ ಸ್ವರೂಪಿಣಿನದು ಅದಕ್ಕೋಸ್ಕರ ಶಿವಶಕ್ತಿ ಸಮ್ಮಿಲನವಾಗ್ತಕ್ಕಂಥದ್ದು. ಅದನ್ನು ನಾವಿವಾಗ ಲೌಕಿಕ ತಗೊಂಡು ಶಿವನ ಪಾರ್ವತಿಯ ಕಲ್ಯಾಣ ಅಂತ ಅದು ಮಾಡಲಿ ತಪ್ಪಲ್ಲ ಅದು. ಆದರೆ ನಿಜವಾದ ಆಧ್ಯಾತ್ಮಿಕ ಕಾರಣ ನಿನ್ನೊಳಗೆ ಇರ್ತಕ್ಕಂಥ ಶಕ್ತಿಯನ್ನು ಶಿವನ ಜೊತೆಗೆ ಸೇರಿಸ್ಬೇಕು. ಆ ಕಾರ್ಯ ಅಮಾವಾಸ್ಯ ಹಿಂದಿನ ದಿನ ಬಹಳ ಸರಾಗವಾಗತ್ತೆ. ಅವತ್ತು ನೈಸರ್ಗಿಕವಾಗಿಯೇ ತಾನಾಗಿಯೇ ಶಕ್ತಿ ಮೇಲಕ್ಕೆ ಹೋಗ್ತೀನಿ. ಸ್ವಲ್ಪ ಶ್ರಮಪಟ್ಟರೆ ಸಾಕು, ಶಕ್ತಿಯನ್ನು ಬೇರೆ ಎಲ್ಲ ದಿನಗಳಾದರೆ ಸ್ವಲ್ಪ ಕಷ್ಟಪಡಬೇಕು. ಆದರೆ ಬಹುಳ ಪ್ರತಿ ತಿಂಗಳ ಕೃಷ್ಣ ಪಕ್ಷ ಅಂದರೆ ಬಹುಳದ ಚತುರ್ದಶಿಯ ದಿನ ಅದು ನೈಸರ್ಗಿಕವಾಗಿ ತಾನಾಗಿ ಹೇಳಕ್ಕೆ ಹೋಗುತ್ತೆ. ಅವತ್ತು ನೀನು ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಆ ಶಕ್ತಿಯನ್ನು ಶಿವನ ಜೊತೆ ಸೇರಿಸ್ಬಿಡ್ಬೋದು.
ಇದು ಮಹಾ ತಪಸ್ಸಿನ ಕಾರಣ. ಹಾಗಾಗಿ ಪ್ರತಿ ತಿಂಗಳು ಕೂಡ ಶಿವರಾತ್ರಿ ಇರುತ್ತೆ, ಮಾಸ ಶಿವರಾತ್ರಿ. ಅದರಲ್ಲಿ ವಿಶೇಷವಾಗಿ ಮಾಘ ಮಾಸದಲ್ಲಂತೂ ಅದು ಬಹಳ ವಿಶೇಷವಾಗಿ ನೀನು ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ನೀನು ಪೂರ್ಣವಾದ ಆ ಶಿವಶಕ್ತಿಯ ಸ್ವರೂಪಿಣಿ, ಅದೇ ಬ್ರಹ್ಮಾನಂದ. ನಮ್ಮ ಲಲಿತಾ ಸಹಸ್ರನಾಮದಲ್ಲೂ ನಾವು ಹೇಳ್ತೀವಿ, ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪೂರಾಂತರುದಿತ ವಿಷ್ಣುಗ್ರಂಥಿ ವಿಭೇದಿನಿ ಆಜ್ಞಾಚಕ್ರಾಂತರಾಲಸ್ತ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ. ಮೂಲಾಧಾರದಲ್ಲಿರ್ತಕ್ಕಂಥ ಶಕ್ತಿ ಸಹಸ್ರಾರಕ್ಕೆ ಸೇರಿದಾಗ 70 ಲಕ್ಷ ನಾಡಿಗಳ ಮೂಲಕ ಅಮೃತಧಾರೆ ಹರಿಯತ್ತೆ. ಅದನ್ನೇ ಬ್ರಹ್ಮಾನಂದ ಅಂತ ಕರಿತಕ್ಕಂಥದ್ದು, ಅದೇ ಸಮಾಧಿ ಸ್ಥಿತಿ ಅಂತ ಕರಿತಕ್ಕಂಥದ್ದು. ಅದು ಏರ್ಪಾಡಾಗಬೇಕು. ಅದೇ ನಿಜವಾದಂಥ ಆಧ್ಯಾತ್ಮಿಕತೆಯ ಅತ್ಯುನ್ನತವಾದ ಸ್ಥಿತಿ. ಅದು ಆಧ್ಯಾತ್ಮಿಕತೆ ಅತ್ಯುನ್ನತವಾದಂಥ ಸ್ಥಿತಿ. ಅದಕ್ಕೆ ಸರಾಗವಾಗಿ ಕಾರಣವಾಗ್ತಕ್ಕಂಥದ್ದು ಈ ಮಹಾಶಿವರಾತ್ರಿಯಂದು ಮಾಘ ಮಾಸದ ಚತುರ್ದಶಿ, ಬಹುಳ ಚತುರ್ದಶಿ ಏನಿದೆ ಅದು ನೈಸರ್ಗಿಕವಾಗಿ ತಾನೇ ತಾನಾಗಿ ಮೇಲಕ್ಕೆ ಹೋಗುತ್ತೆ. ಇವತ್ತು ಸ್ವಲ್ಪ ಪ್ರಯತ್ನ ಪಟ್ಬಿಟ್ರುವೆ ಕೂಡವ ನಾವು ಅದನ್ನು ಸಾಧಿಸ್ಬಿಡ್ಬೋದು. ಹಾಗಾಗಿಯೇ ಇದನ್ನು ಮಹಾಶಿವರಾತ್ರಿ ಅಂತ ಕರೀತಕ್ಕಂಥದ್ದು. ಶಿವನ ಪೂಜೆ, ಶಿವನ ಭಜನೆ, ಶಿವನ ಧ್ಯಾನ, ಶಿವನ ಜಪ ಎಲ್ಲ ಮಾಡಬೇಕು. ಆದರೆ ಅದರೆಲ್ಲದರ ಮುಖ್ಯ ಉದ್ದೇಶ ನಾವು ಮಾಡಲೇಬೇಕಾದ್ದೇನಪ್ಪ ಅಂತಂದರೆ, ನಾವು ಮಾಡಲೇಬೇಕಾದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಇದನ್ನು ಸಾಧಿಸಬೇಕು. ಕಾಲಕ್ರಮೇಣ ಇದೆಲ್ಲ ಮರೆಯಾಗಿ ಹೋಯಿತು. ಇವತ್ತೇನಿದ್ರೂ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಲಿಂಗವನ ದರ್ಶನ ಮಾಡುವ ಶಿವನ ದೇವಸ್ಥಾನಕ್ಕೆ ಹೋಗಿ, ಅಥವಾ ರಾತ್ರಿ ಹೊತ್ತೆಲ್ಲ ಜಾಗರಣೆಯನ್ನು ಮಾಡಿಕೊಂಡು ಹಾಡೋ ಕುಣಿತವೋ ನೃತ್ಯವೋ ಏನೋ ಮಾಡಿಕೊಂಡು ಅದು ಯಾವುದೂ ಅಲ್ಲ. ಶಿವರಾತ್ರಿಯ ದಿನ ಮಾಡಲೇಬೇಕಾದ ಎರಡು, ಒಂದು ಉಪವಾಸ, ಮತ್ತೊಂದು ಜಾಗರಣೆ. ಉಪವಾಸ ಮತ್ತು ಜಾಗರಣೆ ಎರಡು. ಉಪವಾಸ ಅಂದ್ರೇನು? ಊಟ ಮಾಡದೇ ಇರೋದು ಉಪವಾಸ ಅಲ್ಲ, ಹೊಟ್ಟೆಗೇನು ತಿಂದೇ ಇರೋದು ಉಪವಾಸ ಅಲ್ಲ. ಉಪವಾಸ ಅಂದರೆ ಹತ್ತಿರ ಕೂತುಕೊಳ್ಳುವುದು. ಉಪ ಅಂದರೆ ಹತ್ತಿರ, ವಾಸ ಅಂದರೆ ಕೂತ್ಕೊಳ್ಳೋದು. ಉಪವಾಸ ಅಂದರೆ ಶಿವನ ಹತ್ತಿರ ಕೂತ್ಕೊಳ್ಳೋದು. ಅಂದರೆ ಶಿವನ ಧ್ಯಾನವನ್ನು ಮಾಡ್ತಾಯಿರು, ಶಿವ ಸ್ಮರಣೆಯನ್ನು ಮಾಡ್ತಾಯಿರು. ಆ ಕುಂಡಲಿನಿ ಶಕ್ತಿ ನೆಟ್ಟಿಗೆ ಕೂತ್ಕೋಬೇಕು. ಅದಕ್ಕೆ ನಾನು ಯಾವಾಗಲೂ ಸತ್ಸಂಗದ ಹೇಳ್ತೀನಿ, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ಮನುಷ್ಯ ನೆಟ್ಟಿಗೆ ಕೂತ್ಕೋಬೇಕು. ನೆಟ್ಟಿಗೆ ಕೂತಾಗ ಮಾತ್ರವೇ ಕುಂಡಲಿನಿ ಶಕ್ತಿ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ. ಯಾವ ಮನುಷ್ಯ ನೇರವಾಗಿ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ತಾನೆ ಅವನಿಗೆ 50% ರೋಗಗಳು ಯಾವುದೂ ಬರೋಲ್ಲ. ಎಲ್ಲ ಬರೋದು ಆ ಶಕ್ತಿನೇ ಪ್ರವಾಹ ಆಗಕ್ಕೆ ಬಿಡಲ್ಲ. ನಾವು ಯಾವಾಗಲೂ ಯಾವುದೋ ಒಂದು ರೀತಿಯಲ್ಲಿ ಕೂತಿರ್ತೀವಿ. ಉಪವಾಸ, ಶಿವನನ್ನು ಇವತ್ತು ಬಹಳ ಮುಖ್ಯವಾದ ದಿನ. ಇವತ್ತು ಉಪವಾಸವನ್ನು ಮಾಡ್ತಾ ಹೋಗು, ಶಿವನ ಹತ್ರ ಇರೋ. ಇವತ್ತು ಉಪವಾಸ, ಅಡುಗೆ ಮಾಡೋ ಗೋಜಿಲ್ಲ, ತಿಂಡಿ ಮಾಡೋ ಗೋಜಿಲ್ಲ ಅಂತ ಬಚ್ಚಲು ತಿಕ್ತಾ ಕೂತ್ಕೊಳ್ಳೋದಲ್ಲ. ಇವತ್ತು ಮನೆ ಫ್ರೀ ಟೈಮ್ ಆಯಿತು ಅಂಥೇಳಿ ಮನೆ ಕ್ಲೀನಿಂಗೆಲ್ಲ ಇಟ್ಕೊಳ್ಳೋದು. ಇವತ್ತು ಉಪವಾಸ ಅಂದರೆ ಊಟ ಮಾಡು, ತಿಂಡಿ ತಿನ್ನು. ಯಾರು ಬೇಡ ಅಂದವರು? ತಿಂಡಿ ತಿನ್ನಬೇಡ ಅಂತ ಹೇಳಿಲ್ಲ. ತುಂಬ ತಿಂದರೆ ನಿದ್ದೆ ಬರುತ್ತೆ. ಎಷ್ಟು ಬೇಕೋ ಅಷ್ಟು. ಆತ್ಮವನ್ನೇ ತೃಪ್ತಿಪಡಿಸ್ದೆ ನೀನು ಏನು ಮಾಡೋಕ್ಕೆ ಸಾಧ್ಯ? ನಾನಂತೂ ಯಾರಿಗೂ ನೀನು ಉಪವಾಸ ಮಾಡುತ್ತಾನೆ ಹೇಳಲ್ಲ. ನಮ್ಮ ಲಕ್ಷ್ಮೀ ಹೃದಯ ರಹಸ್ಯ ಯಜ್ಞಗಳನ್ನು ನಾವು ಮಾಡಿಸುವಾಗಲೂ ನಾವು ತಿಂಡಿ ತಿನ್ಕೊಂಬಂದು ಕೂತ್ಕೊಂತಲೇ ನಾವು ಹೇಳ್ತಕ್ಕಂಥದ್ದು. ಇಲ್ಲಿ ಆತ್ಮತೃಪ್ತಿಯೇ ಆಗದೆ ನೀನೇನು ಇಲ್ಲ. ಅದರಿಂದ ಉಪವಾಸ ಅಂದರೆ ಮಾಡಬೇಕದು. ಉಪವಾಸ ಶಿವನ ಹತ್ರ ಎಷ್ಟೊತ್ತಿರ್ತೀಯ ನೀನು ಇವತ್ತು? ಶಿವನ ಹತ್ರ ಇರೋದೇನು ಅಂದರೆ ಸ್ಮರಣೆ. ನೀನು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಯಾವುದೋ ಮಾತಾಡ್ಕೊಂಡಿದ್ರೆ ಏನು ಶಿವಸ್ಮರಣೆ ಆಯಿತು? ಮನೇಲಿ ಕೂತ್ಕೊ. ನೀಗೇನು ಅನ್ನಿಸ್ತಿಲ್ವ? ಸುಮ್ಮನೆ ಕೂತ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನೋಡು, ಇದೆ ಶಿವನ ಉಪವಾಸ ಅಂದರೆ ಇದೆ. ಇದನ್ನು ಮಾಡ್ತಾ ಕೂತ್ಕೋಬೇಕು. ಮಾನಸಿಕವಾಗಲಿ ಇದಾಗಲಿ ಕೂತ್ಕೋಬೇಕು. ಮೊದಲನೆಯ ಸಾಧನೆ ಇದ್ರೆ ಕೂತ್ಕೋಬೇಕು. ಮನುಷ್ಯ ಮೊದಲು ಕಲಿಬೇಕಾದನ್ನು ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಳ್ಳೋದು ಕಲಿಬೇಕು. ಕೂರುವುದೇ ಇಲ್ಲ. ಬೆಟ್ಟ ತಗೊಂಡಿಡು ಅಂದರೂ ಬೇಕಾದ್ರೆ ತಂದು ಕಿತ್ತಿಟ್ಬಿಡ್ತಾನೆ. ಸುಮ್ಮನೆ ಕೂತ್ಕೊಂಡ್ರೆ ಮನುಷ್ಯನ ಕೈಲಾಗಲ್ಲ. ಸುಮ್ಮನೆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಇವತ್ತು ಆ ಓಂ ನಮಃ ಶಿವಾಯ ಹೇಳ್ತಾ 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 ಅದನ್ನು ಅನುಭವಿಸ್ಬೇಕು. ಹೇಗೆ ಆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಹೋಗುತ್ತೆ. ಮೊದಲನೇದು ಉಪವಾಸ.
ಎರಡನೇದು ಜಾಗರಣೆ. ಜಾಗರಣೆ ಅಂದರೆ ಅರ್ಥ ಎಚ್ಚರವಾಗಿರು ಅಂತ. ಎಚ್ಚರವಾಗಿರು ಅಂದರೆ ನಿದ್ದೆ ಮಾಡದೇ ಇರು ಅಂತ ಅರ್ಥ ಅಲ್ಲ. ಎಲ್ಲದಕ್ಕೂ ನಾವು ಅಪಭ್ರಂಶ ಮಾಡಿಬಿಟ್ಟು ಅದೇ ನಿಜ ಅನ್ಕೋತೀವಿ. ನಿದ್ದೆ ಮಾಡಬಾರ್ದು, ಯಾಕೆಂದರೆ ಇವತ್ತಿನ ದಿನ ಉಪಯೋಗ ಮಾಡ್ಕೋಬೇಕು. ಆದರೆ ನಿಜವಾದ ಅರ್ಥದಲ್ಲಿ ಜಾಗರಣೆ ಅಂದರೆ ಜಾಗೃತಾವಸ್ಥೆಯಲ್ಲಿರು, ಎಚ್ಚರವಾಗಿರು. ಏನು ಎಚ್ಚರವಾಗಿರಬೇಕು? ಮತ್ತೆ ಸಂಸಾರ ತಾಪತ್ರಯಗಳು, ಇಲ್ಲ ಸಲ್ಲದ ಆಲೋಚನೆಗಳು ನಿನ್ನ ಮನಸ್ಸಿಗೆ ಬರದಂತೆ ಜಾಗೃತವಾಗಿರು. ಆಯಿತು, ದಿನವರ್ಷವೆಲ್ಲ ಮಾಡಿರ್ತೀಯಲ್ಲ, ಇವತ್ತೊಂದಿನ ನಾವು ಓಂ ನಮಃ ಶಿವಾಯ ಅಂತ ಹೇಳುವಾಗ ಬೇರೆ ಆಲೋಚನೆಗಳು ಬರದ ಹಾಗೆ ನೋಡ್ಕೋ, ಜಾಗೃತವಾಗಿರು. ಯಾಕೆಂದರೆ ನಾವು ಕೂತ್ಕೊಂಡ್ಬಿಡ್ಬೋದು, ಒಂದು 4 ಸರಿಯೋ 10 ಸರಿಯೋ ಓಂ ನಮಃ ಶಿವಾಯ ಹೇಳೋದ್ರೊಳಗೆ ನೆನ್ನೆದೋ ಮೊನ್ನೆದೋ 10 ವರ್ಷದ ಹಿಂದಿದ್ದೋ ನಡೆದ ಆಲೋಚನೆಗಳು ಬಂದೇ ಬಿಡುತ್ತೆ. ನೀವು ಬೇಡ ಅಂದರೂ ಬರುತ್ತೆ, ಬೇಡ ಅಂದರೂ ಬರುತ್ತೆ. ಅದನ್ನು ತಡೆಯುವ ಪ್ರಯತ್ನ ಮಾಡಬಾರ್ದು ಯಾವತ್ತೂ. ವಿ ಶುಡ್ ನಾಟ್ ಸಪ್ರೆಸ್ ದ ಥಾಟ್. ಯಾಕೆಂದರೆ ಯಾವುದೇ ಥಾಟ್ಸ್ನ ಸಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಸಬ್ಕಾನ್ಷಿಯಸ್, ಇಟ್ ಈಸ್ ಮೋರ್ ಡೇಂಜರಸ್. ಅದರಿಂದ ಏನು, ಅದನ್ನು ಜಾಗೃತವಾಗಿರು ಅಂದರೆ ಆಲೋಚನೆಗಳು ಬಂದಾಗ ಮತ್ತೆ ನೀನು ಶಿವಸ್ಮರಣೆ ಮಾಡು, ಆಲೋಚನೆ ಹೊರಟೋಗುತ್ತೆ. ಅದು ನೀನು ತಡಿಬೇಕಾಗಿಲ್ಲ. ಯಾವಾಗ ನೀನು ಶಿವಸ್ಮರಣೆಯನ್ನು ಮರೀತಿಯಾದ ಆಲೋಚನೆ ದೊಡ್ಡದಾಗಿ ಹೋಗ್ತಾ ಇರುತ್ತೆ ನಿನಗೆ. ಅಂದರೆ ಜಾಗರಣೆ ಅಂದರೆ ಅರ್ಥ ಏನಪ್ಪ ಅಂದರೆ ನಿನಗದು ಗೊತ್ತಾಗಬೇಕು, ಯಾವುದೋ ಬರ್ತಿದೆ ಅಂತ ಗೊತ್ತಾಗಬೇಕು. ಗೊತ್ತಾದ ತಕ್ಷಣ ನಿನ್ನ ಪಾಡಿಗೆ ನೀನು ಶುರು ಮಾಡೋದು ವಾಪಸ್ ಹೊರಟೋಗುತ್ತೆ. ಉಪವಾಸ ಮತ್ತು ಜಾಗರಣೆ ಇದನ್ನು ಸಾಧಿಸುವುದರ ಮೂಲಕ 4 ಜಾವಗಳು, ಯಾಮಗಳು ಅಂತ, ಸಂಜೆ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6, 4 ಜಾವಗಳು. ಶಿವ ದೇವಾಲಯಗಳಲ್ಲಿ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ನಾನು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ನೀನು ಮಾಡಬೇಕಾದ್ದೇನು ಅಂದರೆ 4 ಜಾವದಲ್ಲಿ ಎಚ್ಚರವಾಗಿದ್ದು ಇವತ್ತು ಮಾಡು. ನೆಟ್ಟಿಗೆ ಕೂತ್ಕೊಂಡು ಓಂ ನಮಃ ಶಿವ ಮಾಡು. ನಿನ್ನ ಆ ಶಕ್ತಿ ಶಿವನನ್ನು ಸೇರಬೇಕು. ಶಿವಶಕ್ತಿ, ಶಿವಶಕ್ತಿ ಐಕ್ಯ ರೂಪಿಣಿ, ಅಲ್ಲಿ ಐಕ್ಯ ಆಗಬೇಕು. ಅದೇ ಶಿವರಾತ್ರಿ. ಆ ಶಕ್ತಿಯನ್ನು ಶಿವನ ಜೊತೆ ಐಕ್ಯ ಮಾಡುವುದೇ ಶಿವರಾತ್ರಿ. ಅದಕ್ಕೆ ಬಹಳ ಪ್ರಸಿದ್ಧವಾದ ಸುಲಭವಾದ ದಿನ ಇವತ್ತು. ಅದಕ್ಕೆ ಇದನ್ನು ಮಹಾಶಿವರಾತ್ರಿ ಅಂತ ಕರೀತಕ್ಕಂಥದ್ದು. ಸ್ವಲ್ಪ ಪ್ರಯತ್ನದಿಂದಲೇ ಅದನ್ನು ನಾವು ಕೂಡ ಅನುಭವಿಸ್ಬಿಡ್ಬೋದು. ನನ್ನನ್ನು ಅನೇಕರು ಕೇಳ್ತಾ ಇದ್ದರು, ಅಪ್ಪಾಜಿ ಈ ಸರಿ ನಿಮ್ಮ ಶಿವರಾತ್ರಿ ಎಲ್ಲಿ ಅಂತ. ನಾನು ರೂಮ್ ಒಳಗೆ ಅಂತ ಹೇಳಿದೆ. ಯಾವುದು ದೇವಸ್ಥಾನ ಏನಾದ್ರು ಅಭಿಷೇಕ ನಿನಗೋಸ್ಕರ ಮಾಡ್ಬೋದಷ್ಟೇ ನಾನು. ಆದರೆ ನನ್ನ ನಿಜವಾದ ಶಿವರಾತ್ರಿ ಎಲ್ಲಿರುತ್ತೆ ಅಂದರೆ ನನ್ನ ರೂಮ್ ಒಳಗಡೆನೆ. ನಮ್ಮ ಮನೆಗಳಲ್ಲೇ ನಮ್ಮ ಶಿವರಾತ್ರಿ ಇರೋದು. ನಿನ್ನನ್ನು ಹೋಗಬೇಡ ಅಂತ ನಾನು ಹೇಳ್ತಿಲ್ಲ. ಆಮೇಲೆ ಅಪ್ಪಾಜಿ ದೇವಸ್ಥಾನಕ್ಕೆ ಹೋಗಬೇಡ ಅಂತ ಹೇಳಿದ್ರು ಅನ್ಕೋಬೇಡ. ಆದರೆ ಮಾಡಬೇಕಾದ್ದೇನು ಅನ್ನೋದು ಗೊತ್ತಿರಲಿ ನಿನಗೆ. ಇದು ಏನಾಗ್ಬಿಡ್ತು ಅಂದರೆ ಕಾಲಕ್ರಮೇಣದಲ್ಲಿ ನಾವೆಲ್ಲವೂ ಕರ್ಮಠತನಕ್ಕೆ ತಂದಿಟ್ಬಿಟ್ರಿ. ನಿಜವಾದ ಒಂದು ಹಬ್ಬ ಹರಿದಿನಗಳು, ನಿಜವಾದರ ಉದ್ದೇಶ ಎಲ್ಲವನ್ನ ಮರೆತು ಬಿಟ್ಟು ನಮಗೆ ಯಾವ ರೀತಿ ಬೇಕೋ ಹಾಗೆ ನಾವು ಮಾಡೋಕ್ಕೆ ಶುರು ಮಾಡಿಬಿಟ್ವಿ. ಅದು ನಡೀತಾನೆ ಹೋಗ್ತಾ ಇರುತ್ತೆ. ಮನುಷ್ಯ ಭಗವಂತನನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸ್ಬಿಡ್ತಾನೆ ಅಂದರೆ ತನಗೆ ಬೇಕಾದ ಹಾಗೆ ಉಪಯೋಗಿಸ್ಕೊತಾನೆ. ನೋಡ್ತೀವಲ್ಲ, ಕಲ್ಯಾಣ ಮಂಟಪಕ್ಕೆ ಹೋಗೋ, ಮದುವೆ ದಿನನಂತ ಮುಂದೆ ಮೇಲ್ಗಡೆ ಅಲಂಕಾರ ಮಾಡಿ ಗಣಪತಿ ಇರ್ತಾರೆ. ಯಾರು ಚಪ್ಪಲಿ ತೆಗೆದು ಒಬ್ಬರು ನಮಸ್ಕಾರ ಮಾಡಿರೋದು ನೋಡಿದೀಯಾ? ಭಗವಂತ ನಮ್ಗೆ ಇವತ್ತು ಇಟ್ಸ್ ಎ ಫ್ಯಾಷನ್. ನನಗೆ ಅಮೇರಿಕಕ್ಕೆ ಹೋದಾಗ ನನಗೆ ಬಹಳ ಅಪ್ಸೆಟ್ ಆಗೋಯ್ತು. ನಾನು ಹೋಗಿದ್ದ ಆ ಸಮಯದಲ್ಲಿ ಗೌರಿ ಗಣೇಶನ ಹಬ್ಬ, ಆ ಟೈಮಲ್ಲೇ ನಾನು ಹೋಗಿದ್ದೆ ಅಲ್ಲಿಗೆ. 2 ತಿಂಗಳಿದ್ದಿದ್ದು. ನಮ್ಮ ಇಲ್ಲಿಂದ ಹೋದವರು ಅಲ್ಲಿ ಗಣೇಶನ ಹಬ್ಬ ಮಾಡಿದ್ದಾರೆ. ಇವತ್ತು ಏನಪ್ಪ ಗಣಪತಿ ಹಬ್ಬದ ವಿಶೇಷ ಅಂದರೆ ಸಂಜೆ ಎಲ್ಲರನ್ನೂ ಕರೆದಿದ್ದೀನಿ, ಪಾರ್ಟಿ ಅಪ್ಪಾಜಿ. ಈ ಮಾತೇ ಹೇಳಿದ್ದಾರೆ 10 ಜನ. ಇನ್ ದ ನೇಮ್ ಆಫ್ ಗಣೇಶ ದೇ ಆರ್ ಮೇಕಿಂಗ್ ಪಾರ್ಟೀಸ್. ಇದಂತೂ ಕಾಲಕ್ರಮೇಣದಲ್ಲಿ ನಾವು ನಮ್ಮ ಜೀವನದ ನಿಜವಾದ ಸತ್ವವನ್ನು, ಒಂದು ಹಬ್ಬದ ದಿನದ ಹರಿದಿನದ ಒಂದು ನಿಜವಾದ ಸತ್ವವನ್ನು ಮರೆತು ಬಿಟ್ಟು ನಮಗೆ ಬೇಕಾದಾಗೆ ಅದನ್ನು ರೂಪಿಸ್ಕೊಂಡು ನಾವು ಅದರ ಹಂತಗಳಲ್ಲೇ ಸುಮ್ಮನೆ ಇವತ್ತು ಶಿವಾಲಯಕ್ಕೆ ಹೋಗೋ, ಎಲ್ಲಿ ಯಾವ ಶಿವಾಲಯದಲ್ಲಿ ಶಿವದರ್ಶನ ಆಗತ್ತೆ, ನಿನಗೆ ಲಿಂಗ ದರ್ಶನ ಆಗತ್ತಷ್ಟೇ. ಶಿವದರ್ಶನ ಆಗೋದು ಈ ಚಕ್ಷುಗಳಲ್ಲ, ಅಂತರ್ಚಕ್ಷುಗಳಲ್ಲಾಗಬೇಕು ಶಿವದರ್ಶನ. ಬಾಹ್ಯದಲ್ಲಿ ಅಲಂಕಾರ ನೋಡ್ಬೋದು, ಕೈ ಮುಗಿಬೋದು, ಬರ್ಬೋದು ಅಷ್ಟೇ. ಅದು ಗಂಟೆಗಟ್ಟಲೆ ಕೂತ್ಕೊಂಡು ಅದೇ ಸಮಯದಲ್ಲಿ ಕೂತ್ಕೊಳ್ಳೋದು ಕಷ್ಟವಲ್ಲ, ಅದಕ್ಕೆ ಓಡೋಗ್ತೀಯ. ಕೂತ್ಕೋ, ಅವತ್ತು ಕೂತ್ಕೊಂಡು ಓಂ ನಮಃ ಶಿವಾಯ ಹೇಳ್ತಾವೆ. ಅದು ಶಿವರಾತ್ರಿಯ ನಿಜವಾದ ಮಹತ್ವ ಇರ್ತಕ್ಕಂಥದ್ದು. ನಿಜವಾದ ಶಿವರಾತ್ರಿ ಮಾಡ್ಕೋಬೇಕಾದ್ದು ನೀನಿರುವ ಜಾಗದಲ್ಲಿ.
ಉಪವಾಸ. ಹೊಟ್ಟೆಗೆ ತಿನ್ನಬೇಡ ಅಂತಲ್ಲ, ಸ್ವಲ್ಪವಾಗಿ ಏನಾದ್ರು ತಗೋ. ಬಿ ಪಿ ಶುಗರು ಎಲ್ರಿಗೂ ಇದೆ ಇವತ್ತು. ಸುಮ್ಮನೆ ಕೂತ್ಕೊಂಡು ತಿನ್ನಲ್ಲ ಅಂದ್ಬಿಟ್ಟು ನಾಳೆ ಬಿ ಪಿ ಶುಗರ್ ಜಾಸ್ತಿ ಆದರೆ ಯಾವ ಶಿವ ಬಂದು ಕಾಪಾಡ್ತಾನೆ? ಕೂತ್ಕೋ, ತಿನ್ನಬೇಡ ಅಂತ ಅನ್ನೋದಲ್ಲ. ಉಪವಾಸ ಅಂದರೆ ತಿಂದೇ ಇರುವುದಲ್ಲ, ಉಪವಾಸ ಹತ್ತಿರ ಕೂತ್ಕೋ. ಜಾಗರಣೆ, ಜಾಗ್ರತೆ, ಎಚ್ಚರವಾಗಿರು. ಏನು ಎಚ್ಚರವಾಗಿರೋದು? ನಿನ್ನ ಆಲೋಚನೆಗಳು ಬೇರೆದು ಬರ್ತಾ ಇರುತ್ತೆ, ಅದ್ರ ಬಗ್ಗೆ ಎಚ್ಚರವಾಗಿರು, ಗಮನ ಇಡು. ಬಂದಾಗ ಶಿವಸ್ಮರಣೆಯನ್ನು ಕಂಟಿನ್ಯೂ ಮಾಡ್ತಾ ಹೋಗು. ಆ ಮೂಲಕ ನೀನು ನಿನ್ನ ಶಕ್ತಿಯನ್ನು ಊರ್ಜಿಸಿಕೊಳ್ಳಬಹುದು. ತನ್ಮೂಲಕ ನಿನ್ನ ಇಹದ ಮತ್ತು ಪರದ ಕೋರಿಕೆಗಳನ್ನು ಈಡೇರಿಸ್ಕೋಬಹುದು. ಇದು ನಮ್ಮ ಭಾರತೀಯ ಪರಂಪರೆ ಕಂಡುಕೊಂಡಿರುವ ಮಹಾಶಕ್ತಿ ಪ್ರಯೋಗ ಶಿವರಾತ್ರಿ. ಶಿವರಾತ್ರಿ ಆಡಂಬರದ ಉತ್ಸವದ ದಿನ ಅಲ್ಲ. ಶಿವರಾತ್ರಿ ಜನಜಂಗುಳಿಯ ಉತ್ಸವ ಅಲ್ಲ. ಶಿವರಾತ್ರಿ ಹಾಲು ತುರಾಯಿಗಳ ಉತ್ಸವ ಅಲ್ಲ. ಶಿವರಾತ್ರಿಯಿಂದ ಆಗಬೇಕಾದ್ದು ಅಭಿಷೇಕ. ಯಾವುದಕ್ಕೆ? ಶಿವಲಿಂಗಕ್ಕೆ ಮಾಡುವ ಅಭಿಷೇಕ ಅಲ್ಲ. ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ಶಿವನ ಜೊತೆ ಸೇರಿಸಿದಾಗ 70 ಲಕ್ಷ ನಾಡಿಗಳ ಮೂಲಕ ಅಮೃತಧಾರೆ ಹರಿಯುತ್ತಲ್ಲ, ಅದು ಅಭಿಷೇಕ. ಅಭಿಷೇಕ ಮಾಡಬೇಡ ಅಂತಲ್ಲ, ಮಾಡಬೇಕಾದ ಅಭಿಷೇಕ ಒಳಗಡೆ. ಹೊರಗಡೆ ನೀನು ಎಷ್ಟು ಲೀಟ್ರು ತಂದು ಹಾಕಿದ್ರೆ ಏನು ಆಯಿತು? ನಿನ್ನೊಳಗಡೆ ಆ ಶಕ್ತಿ ಜಾಗೃತವಾಗದೆ ಹೋದರೆ ಶಿವರಾತ್ರಿ ಹೋಯಿತು ಅಲ್ಲಿಗೆ. ಸ್ವಲ್ಪ ನನ್ನ ಮಾತಿವತ್ತು ಕಠಿಣ ಅನ್ನಿಸ್ತಾ ಇದೆ, ಯಾಕೆಂದರೆ ಇವತ್ತಿನ ಲೋಕ ಇದನ್ನು ಯೋಚನೆ ಮಾಡೋ ಸ್ಥಿತಿಲಿ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇವತ್ತೆಲ್ಲ ಹಾಗೆ ಆಗಿಬಿಟ್ಟಿರ್ತಕ್ಕಂಥ ಪ್ರತಿಯೊಂದು ಹಬ್ಬವನ್ನು ನಾವು ಈ ಮಟ್ಟಕ್ಕೆ ತಂದಿಟ್ಕೊಂಡಿದ್ದೀವಿ. ಆದರೆ ಇವತ್ತು ನಿನ್ನ ಜೀವನದಲ್ಲಿ ಸ್ವಲ್ಪ ಪ್ರಯತ್ನ ಮಾಡು. ಒಂದೇ ದಿನಕ್ಕೆ ನೀನು ಈ ಶಿವರಾತ್ರಿಲೇ ನೀನು ಆ ಸಮಾಧಿ ಸ್ಥಿತಿಗೆ ಏರ್ಬಿಡ್ತೀಯಾ? ಶಿವಶಕ್ತೈಕ್ಯ ರೂಪಿಣಿ ಮೇಲುಗಡೆ ಆ ಶಕ್ತಿ ಹೋಗಿ ಶಿವನನ್ನು ಸೇರಿ ಅಮೃತಧಾರೆ. ಪ್ರಯತ್ನ ಮಾಡು. ಆ ಪ್ರಯತ್ನ ಮಾಡು ದಿನ ಇವತ್ತು, ಮಹತ್ತರವಾದ ದಿನ ಇವತ್ತು. ತಾನಾಗೆ ಜಾಗೃತವಾಗತ್ತೆ, ಎಲ್ರಿಗೂ ಆಗುತ್ತೆ, ನೆಟ್ಟಿ ಕೂತವ್ರಿಗೂ ಆಗುತ್ತೆ. ಅದನ್ನು ಕರ್ಕೊಂಡು ಹೋಗಬೇಕು. ಜಾಗೃತವಾದಂತಹ ಆ ಕುಂಡಲಿನಿ ಶಕ್ತಿಯನ್ನು ಕರ್ಕೊಂಡು ಹೋಗಬೇಕು. ಏಳು ತಾಯಿ ಏಳು ತಾಯಿ ಎಷ್ಟು ಕಾಲ ಮಲಗಿರುವೆ, ಏಳಮ್ಮ ಏಳು ತಾಯಿ ಷಟ್ಚಕ್ರವ ಭೇದಿಸಮ್ಮ ಶಿವನ ಸೇರಿದಮ್ಮ. ಅದು ತಾಯಿನ ರೂಪದಲ್ಲಿ ಕಂಡು 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 ಅಮ್ಮ ಕುಂಡಲಿನಿ ಶಕ್ತಿ ಏಳು. ಯಾಕೆಂದರೆ ಶಕ್ತಿ ಅಂದರೆ ತಾಯಿ, ಪರಾಶಕ್ತಿ ಅಂದರೆ ತಾಯಿ. ಶಕ್ತಿಯನ್ನು ಅಮ್ಮ ಏಳು, ಎಷ್ಟು ಕಾಲ ಮಲಗಿದಿ ಏಳು, ಶಿವ ಇಲ್ಲಿ ಕಾಯ್ತಾ ಇದ್ದಾನೆ, ಹೋಗು ಶಿವನನ್ನು ಸೇರು. ಶಿವನನ್ನು ಸೇರಿಸ್ಬೇಕು. ಅದೇ ನಿಜವಾದಂತಹ ಶಿವರಾತ್ರಿ. ಸ್ವಲ್ಪ ಪ್ರಯತ್ನವನ್ನಾದರೂ ನಾವು ಈ ರೀತಿ ಮಾಡೋಣ. ನೀನೇನು ಅಂದ್ಕೊಂಡಿದ್ಯೋ, ನೀನೇನು ಮಾಡ್ಕೋತೀಯೋ ಮಾಡು. ಅದನ್ನು ಇದನ್ನು ಸ್ವಲ್ಪವಾದರೂ ಕೂತ್ಕೊಂಡು ಅದರ ಸಮಯದಲ್ಲಿ, ಅದರಲ್ಲೂ ಸಂಜೆ 6ರ ನಂತರ. ಹಾಗಂತ 6 ಗಂಟೆ ಹೇಳಿದ್ರೆ ಅಪ್ಪಾಜಿ ಈಗೆಲ್ಲ ಹೇಗೋ ಓಡಾಡ್ಕೊಂಡಿದ್ದು ಸಂಜೆ ಶಿವ ಅಲ್ಲ, ಈಗಲೂ ಮಾಡಬೇಕು. ಈಗ ಮಾಡಿದ್ರೆ ಆಗ ಮಾಡೋಕ್ಕಾಗೋದು. ಆಗ ಕೂತ್ಕೊಂಡ್ಬಿಟ್ಟೇನು ನೀವು ಮಾಡೋಕ್ಕೇನು ಮಹಾ ತಪಸ್ವಿ ಅಲ್ಲ. ಇವತ್ತೆಲ್ಲ ಶಿವನ ಸ್ಮರಣೆಗಳನ್ನು ಮಾಡ್ತಾ ಮಾಡ್ತಾ ಸಂಜೆ 6ರ ನಂತರ ಪೂರ್ಣವಾಗಿ ಅದಕ್ಕೆ ಮೀಸಲಿಡಬೇಕು. ಇವಾಗ ಪೂರ್ತಿ ಈಗ ಮಾಡೋಕ್ಕಾಗಲ್ಲ, ನಾವೆಲ್ಲ ಸಂಸಾರಸ್ಥರು, ಸಾಧಕರಲ್ಲ, ಮನೆ ಕೆಲಸಗಳು ಅದು ಮಾಡಿಕೊಳ್ಳೇಬೇಕಾಗತ್ತೆ. ಆದರೆ 6 ಗಂಟೆ ಒಳಗೆಲ್ಲ ಮುಗಿಸ್ಕೊ, ಆಗ ಕೂತ್ಕೊ. ಎಷ್ಟು ಸಾಧ್ಯವೋ ಅಷ್ಟು ಮಾಡು. ಒಂದು ಜಾವ ಕಳೀತು, ಸ್ವಲ್ಪ ಎದ್ದು ಕೈ ಕಾಲಾಡಿಸು, ಮಂಡಿ ಹಿಡ್ಕೊಂಬಿಟ್ಟಿರುತ್ತೆ. ಅಪ್ಪಾಜಿ ಪದ್ಮಾಸನದಲ್ಲೇ ಕೂತ್ಕೋಬೇಕಾ? ಯೋಗದಲ್ಲಿ ಸುಖಾಸನ ಅಂತ ಹೇಳ್ತಾರೆ, ಪದ್ಮಾಸನ ಅನ್ನೋ ಪದ ಎಲ್ಲೂ ಬರಲ್ಲ. ಸುಖಾಸನ ಅಂದರೆ ನಿನಗೆ ಯಾವುದು ಕನ್ವೀನಿಯೆಂಟ್ ಆಗಿದೆ ಅದರಲ್ಲಿ ಕೂತ್ಕೋ. ಈಗ ಮಂಡಿ ಹಿಡ್ಕೋತಪ್ಪ, ಅವರು ನೆಲದ ಮೇಲೆ ಕೂತ್ಕೊಂಡು ಮಾಡು ಅಂದರೆ ಅವರು ಶಿವನೂ ಬೇಡ ನಿನ್ನೂ ಬೇಡ ಅಂತ ಹೊರಟೋಗ್ಬಿಡ್ತಾರೆ. ಸುಖಾಸನ, ಸುಖಾಸನ ಅಂದರೆ ನಿನಗೆ ಕೂಚಿ ಮೇಲೆ ಕೂತ್ಕೊಂಡು, ಆದರೆ ನೆಟ್ಟಿಗೆ ಕೂತ್ಕೋ. ಎಲ್ಲಿ ಕೂತ್ಕೊಂಡ್ರು ಟ್ರೈ ಟು ಸಿಟ್ ರೈಟ್. ಕುರ್ಚಿ ಮೇಲೆ ಕೂತ್ಕೊಂಡ್ರೆ ನಾವು ಮಾಡಿದ್ರೆ ಆಗಲ್ವ ಅಂದರೆ ಖಂಡಿತ ಆಗುತ್ತೆ. ನೀನು ನೆಲದ ಮೇಲೆ ಕೂತ್ಕೊಂಡು ಮಾಡಿದ್ರೆ ಏನು ಸಿದ್ಧಿಸುತ್ತೆ, ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿದ್ರು ಅದೇ ಸಿದ್ಧಿಸುತ್ತೆ. ಆದರೆ ನಿನಗೆ ಕೂತ್ಕೊಳ್ಳೋಕ್ಕೆ ಶಕ್ತಿ ಇದ್ದರೆ ಕುರ್ಚಿ ಮೇಲೆ ಕೂತ್ಕೋಬಾರ್ದು. ಏನಾದ್ರು ತೊಂದರೆಗಳಿದ್ದರೆ ಅಪ್ಪಾಜಿನೇ ಹೇಳಿದ್ದಾರೆ ಅಂಥೇಳಿ ಕ್ಲೀನಾಗಿ ಸೋಫಾ ಮೇಲೆ ಕೂತ್ಕೊಂಡು ಆಗಲ್ಲ. ದೇಹವನ್ನು ಬಗ್ಗಿಸ್ಬೇಕು. ಅದಕ್ಕೋಸ್ಕರ ನೆಲದ ಮೇಲೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು. ತೀರಾ ನಮ್ಮಂಥವ್ರು ಆಗೋದೇ ಇಲ್ಲಪ್ಪ, ಶಿವನ ಸ್ಮರಣೆನೇ ಬಿಟ್ಬಿಡೋಣ ಅತ್ಲಾಗೆ, ಯಾಕೆ ಅಂದರೆ ನೆಲದ ಮೇಲೆ ಅಲ್ಲ, ಹಾಗಲ್ಲ, ಕೂತ್ಕೊಂಡು ಮಾಡು. ನನಗೆ ಉಪವಾಸ ಮಾಡೋಕ್ಕಾಗಲ್ಲ ಅಂದರೆ ಏನೂ ತಿಂದೇ ಇರೋಕ್ಕಲ್ಲ, ತಿನ್ನು. ಆದರೆ ಹೊಟ್ಟೆ ತುಂಬ ತಿಂದ್ಬಿಟ್ಟು ಆಕಳಿಸ್ಬೇಡ.
ಎಷ್ಟು ಬೇಕೋ ಪ್ರಾಣಾಧಾರಕ್ಕೆ ಅಷ್ಟನ್ನು ತಿಂದು ಕೂತ್ಕೊಂಡು ಶಿವನ ಸ್ಮರಣೆಯನ್ನು ಮಾಡು. ಯಾಕೆ ಅಂತ ಹೇಳಿದ್ರೆ ಆ ಓಂ ನಮಃ ಶಿವಾಯ ಇದು ಪಂಚಾಕ್ಷರಿ ಮಂತ್ರ ಅಂತ ಕರೀತಕ್ಕಂಥದ್ದು. ಅತ್ಯಂತ ಶ್ರೇಷ್ಠವಾದ ಮಂತ್ರ ಇದು. ಶಿವಶಕ್ತಿಯರನ್ನು ಸೇರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಮಂತ್ರ ಓಂ. ವಾಸ್ತವವಾಗಿ ನಮಃ ಶಿವಾಯ ನಾವು ಓಮನ್ನು ಸೇರಿಸ್ತೀವಿ. ಯಾಕೆಂದರೆ ನಾವು ಏನೇ ಹೇಳಬೇಕಾದ್ರೂ ಓಂ ನಮಃ ಶಿವ ಓಮನ್ನು ಸೇರಿಸಿ ಹೇಳ್ತೀವಲ್ಲ. ಶಿವಪಂಚಾಕ್ಷರಿಯಲ್ಲಿ ಓಂ ಸೇರಿಸಿಲ್ಲ. ನಮಃ ಶಿವಾಯ ನಮಃ ಶಿವಾಯ 5 ಅಕ್ಷರ, ಅದಕ್ಕೆ ಪಂಚಾಕ್ಷರಿ. ನಮಃ ಶಿವಾಯ ಅದಕ್ಕೆ ಓಂನ ಸೇರಿಸ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳು ಒಂದು 10 ಸರಿ. ಬಾ ಬಿಲ್ವಾರ್ಚನೆ ಮಾಡ್ತೀನಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ದರ್ಶನ ಮಾಡ್ಬೋದು. ಓಂ ನಮಃ ಶಿವಾಯ 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 ಇವತ್ತಾದರೂ ವಿಭೂತಿ ಇಟ್ಕೊ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇದು ಬಹಳ ಮುಖ್ಯವಾದದ್ದು. ಕುಂಡಲಿನಿ ಶಕ್ತಿ ಜಾಗ್ರವಾದಾಗ ಆಜ್ಞಾಚಕ್ರದಿಂದ ಹೊರಕೋಗ್ಬಿಡುತ್ತೆ. ಅದರ ರಕ್ಷಣೆಗೆ ವಿಭೂತಿ ಕುಂಕುಮ ಎಲ್ಲ. ಓಂ ನಮಃ ಶಿವಾಯ 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 Shiva, Om
कल्याणवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः सुवर्णवृष्टिं कुरु मे गृहे श्रीः सुधान्यवृद्धिं कुरु मे गृहे श्रीः कल्याणवृद्धिं कुरु मे गृहे श्रीः विभूतिवृद्धिं कुरु मे गृहे श्रीः लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्री जगदम्बार्पणमस्तु सर्वं श्री गुरुचरणार्पणमस्तु सर्वं श्री शिवार्पणमस्तु दुर्गा संस्थानಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ದುರ್ಗಾ ಸಂಸ್ಥಾನಕ್ಕೆ ಜಯವಾಗಲಿ ಜಯವಾಗಲಿ ಶ್ರೀಮಂತ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಂತ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ ಶ್ರೀಮಂತ ಅಪ್ಪಾಜಿಯವರಿಗೆ ಜಯವಾಗಲಿ ಜಯವಾಗಲಿ. ಸ್ವಸ್ತಿಸ್ತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕೂಡ ದಿವ್ಯವಾದ ಈಶಾವಾಸ್ಯಮಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಇಡೀ ಜಗತ್ತನ್ನೇ ತುಂಬಿರ್ತಕ್ಕಂಥ ಶಿವ ಬರೀ ಒಂದು ಮೂರ್ತಿ ಅಲ್ಲ, ಒಂದು ರೂಪ ಅಲ್ಲ, ನಾಮ ಅಲ್ಲ. ಯಾವ ಚೈತನ್ಯ ಯಾವ ಶಕ್ತಿ ಇಡೀ ಬ್ರಹ್ಮಾಂಡವನ್ನು ನಡೆಸ್ತಾ ಇದೆ, ಬ್ರಹ್ಮಾಂಡದ ಒಳಗೆ ಹೊರಗೆ ತಾನೇ ಇದೆ, ಅದೇ ಶಿವ. ಅಂತಹ ಶಕ್ತಿ ನಿನ್ನಲ್ಲೂ ಉದ್ದೀಪನಗೊಳ್ಳಲಿ. ನೀನು ಕೂಡ ಆ ಶಿವಶಕ್ತಿಯರ ಆ ಐಕ್ಯವನ್ನು ಅದು ನೋಡೋಕ್ಕಾಗಲ್ಲ, ಅನುಭವಿಸುವಂತಾಗಲಿ. ಮತ್ತು ಇದಕ್ಕೆ ಪೂರಕವಾಗಿ ನಿನಗೆ ಇನ್ನೊಂದು ವಿಡಿಯೋ ಕಳಿಸ್ತಾ ಇದ್ದೀನಿ. ಆ ತಾಯಿಯನ್ನು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡ್ತಕ್ಕಂಥದ್ದು. ಏಳು ತಾಯಿ ಏಳು. ನೀನು ಶಿವಸ್ಮರಣೆ ಮಾಡೋದ್ರ ಜೊತೆಗೆ ಈ ಹಾಡನ್ನು ಮತ್ತೆ ಮತ್ತೆ ಕೇಳ್ತಾ ಕಣ್ಮುಚ್ಚಿ ಕೇಳ್ತಾ ಹೋಗು. ಆಗ ನಿನಗೆ ಅದರ ಅನುಭವ ಆಗತ್ತೆ. ಪೂರ್ಣ ಆಶೀರ್ವಾದಗಳು. ಜೈ ಶ್ರೀ ಮಾತಾ, ಜೈ ಜೈ ಶ್ರೀ ಮಾತಾ. ಏಳು ತಾಯಿ ಏಳು ತಾಯಿ ಏಳು ತಾಯಿ ಏಳು ತಾಯಿ ಎಷ್ಟು ಕಾಲ ನಿದ್ರೆಗೈವೆ ಎಷ್ಟು ಕಾಲ ನಿದ್ರೆಗೈವೆ ಮೂಲಾಧಾರ ಪದ್ಮದಿ ಏಳು ತಾಯಿ ಏಳು ತಾಯಿ ಏಳು ತಾಯಿ ಏಳು ತಾಯಿ. ಏಳು ತಾಯಿ ಶಿವನಿರುವ ಏಳು ತಾಯಿ ಶಿವನಿರುವ ಸಾವಿರಗಳ ಕಮಲವರಳಲೆನ್ನ ಶಿರೋ ಮಧ್ಯೆ ಏಳು ತಾಯಿ ಶಿವನಿರುವ ಸಾವಿರಗಳ ಕಮಲವರಳಲೆನ್ನ ಶಿರೋ ಮಧ್ಯೆ ಷಟ್ಚಕ್ರವ ಭೇದಿ ಸಮ್ಮ ಮನ
ನಿದ್ರೆ